ಸ್ವಾಗತ. ಪಾಕಿಸ್ತಾನಕ್ಕೆ ನಾವು ಯಾವ ರೀತಿ ಆಪರೇಷನ್ ಸಿಂಧೂರದ ಮೂಲಕ ಅಟ್ಯಾಕ್ ಮಾಡಿದ್ವಿ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಪಾಕಿಸ್ತಾನದ ಕಾವಲು ಗೋಪುರವನ್ನು ಕೂಡ ಉಡೀಸ್ ಮಾಡಿದ್ವಿ. ಅದರ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಇದಾದ ಮೇಲೆ ಮತ್ತೆ ಹಲವು ರೀತಿಯ ಬೆಳವಣಿಗೆ. ಬಿಎಸ್ಎಫ್ನಿಂದ ಪಾಕ್ ಸೈನಿಕರ ಕಾವಲು ಗೋಪುರ ಧ್ವಂಸ ಆಗಿದ್ದು, ಬಿಎಸ್ಎಫ್ನಿಂದ ಪಾಕ್ ಸೈನಿಕರ ಕಾವಲು ಗೋಪುರ ವಾಚಿಂಗ್ ಟವರ್ ಉಡೀಸ್ ಮಾಡಲಾಗಿತ್ತು. ಈಗ ಬಿಎಸ್ಎಫ್ ಪ್ರತಿದಾಳಿಯಲ್ಲಿ 20 ಪಾಕ್ ಸೈನಿಕರು ಸಾವನ್ನಪ್ಪಿರುವಂತಹದ್ದು ಮೇ 10ರ ಕಾರ್ಯಾಚರಣೆಯ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಬಿಎಸ್ಎಫ್ ಪಾಕ್ ಸೈನಿಕರ ಕಾವಲು ಗೋಪುರ ಧ್ವಂಸ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿದಾಳಿ ಆಗುತ್ತೆ. ಈ ಸಂದರ್ಭದಲ್ಲಿ ಮತ್ತೆ ಬಿಎಸ್ಎಫ್ನಿಂದ ಪ್ರತಿದಾಳಿ ಆದಂತಹ ಟೈಮ್ನಲ್ಲಿ 20 ಪಾಕಿಸ್ತಾನದ ಸೈನಿಕರನ್ನ ಉಡೀಸ್ ಮಾಡಲಾಗಿದೆ ನಮ್ಮ ಬಿಎಸ್ಎಫ್ನಿಂದ. ಅದರ ವಿಡಿಯೋ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸಾಕ್ಷಿ ಕೇಳುವಂತವರೆಲ್ಲರೂ ಇದನ್ನ ಗಮನಿಸಬೇಕು. ಕಾಂಗ್ರೆಸ್ನ ನಾಯಕರುಗಳು ಇದನ್ನ ನೋಡಬೇಕು. ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಇತ್ಯಾದಿ ಅಗ್ರಮಾನ್ಯ ನಾಯಕರು ಈ ವಿಡಿಯೋನ ಗಮನಿಸಿ. ಬೇಕು ಅಂದ್ರೆ ನಾವು ಕಳಿಸ್ಕೊಡ್ತೀವಿ ನಿಮಗೆ. ಸಾಕ್ಷಿ ಕೇಳ್ತಾ ಇರುವಂತದ್ದಕ್ಕೆ ಇವೆಲ್ಲವೂ ಸಾಕ್ಷಿ ಆಗ್ತಾ ಇದೆ. ಒಟ್ಟು ಬಿಎಸ್ಎಫ್ ದಾಳಿಯಲ್ಲಿ 12 ಪಾಕ್ ಉಗ್ರರು ಮೃತಪಟ್ಟಿದ್ದಾರೆ. ಪಾಕಿಸ್ತಾನ ರೇಂಜರ್ಗಳ ಲಾಂಚ್ ಪ್ಯಾಡ್. ಮತ್ತೆ ಸ್ವಾಗತ. ಪಾಕಿಸ್ತಾನಕ್ಕೆ ನಾವು ಯಾವ ರೀತಿ ಆಪರೇಷನ್ ಸಿಂಧೂರದ ಮೂಲಕ ಅಟ್ಯಾಕ್ ಮಾಡಿದ್ವಿ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಪಾಕಿಸ್ತಾನದ ಕಾವಲು ಗೋಪುರವನ್ನು ಕೂಡ ಉಡೀಸ್ ಮಾಡಿದ್ವಿ. ಅದರ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಇದಾದ ಮೇಲೆ ಮತ್ತೆ ಹಲವು ರೀತಿಯ ಬೆಳವಣಿಗೆ. ಬಿಎಸ್ಎಫ್ನಿಂದ ಪಾಕ್ ಸೈನಿಕರ ಕಾವಲು ಗೋಪುರ ಧ್ವಂಸ ಆಗಿದ್ದು, ಬಿಎಸ್ಎಫ್ನಿಂದ ಪಾಕ್ ಸೈನಿಕರ ಕಾವಲು ಗೋಪುರ ವಾಚಿಂಗ್ ಟವರ್ ಉಡೀಸ್ ಮಾಡಲಾಗಿದೆ. ಈಗ ಬಿಎಸ್ಎಫ್ ಪ್ರತಿದಾಳಿಯಲ್ಲಿ 20 ಪಾಕ್ ಸೈನಿಕರು ಸಾವನ್ನಪ್ಪಿರುವಂತಹದ್ದು ಮೇ 10ರ ಕಾರ್ಯಾಚರಣೆಯ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಬಿಎಸ್ಎಫ್ ಪಾಕ್ ಸೈನಿಕರ ಕಾವಲು ಗೋಪುರ ಧ್ವಂಸ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿದಾಳಿ ಆಗುತ್ತೆ. ಈ ಸಂದರ್ಭದಲ್ಲಿ ಮತ್ತೆ ಬಿಎಸ್ಎಫ್ನಿಂದ ಪ್ರತಿದಾಳಿ ಆದಂತಹ ಟೈಮ್ನಲ್ಲಿ 20 ಪಾಕಿಸ್ತಾನದ ಸೈನಿಕರನ್ನ ಉಡೀಸ್ ಮಾಡಲಾಗಿದೆ ನಮ್ಮ ಬಿಎಸ್ಎಫ್ನಿಂದ. ಅದರ ವಿಡಿಯೋ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸಾಕ್ಷಿ ಕೇಳುವಂತವರೆಲ್ಲರೂ ಇದನ್ನ ಗಮನಿಸಬೇಕು. ಕಾಂಗ್ರೆಸ್ನ ನಾಯಕರುಗಳು ಇದನ್ನ ನೋಡಬೇಕು. ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಇತ್ಯಾದಿ ಅಗ್ರಮಾನ್ಯ ನಾಯಕರು ಈ ವಿಡಿಯೋನ ಗಮನಿಸಿ. ಬೇಕು ಅಂದ್ರೆ ನಾವು ಕಳಿಸ್ಕೊಡ್ತೀವಿ ನಿಮಗೆ. ಸಾಕ್ಷಿ ಕೇಳ್ತಾ ಇರುವಂತದ್ದಕ್ಕೆ ಇವೆಲ್ಲವೂ ಸಾಕ್ಷಿ ಆಗ್ತಾ ಇದೆ. ಒಟ್ಟು ಬಿಎಸ್ಎಫ್ ದಾಳಿಯಲ್ಲಿ 12 ಪಾಕ್ ಉಗ್ರರು ಮೃತಪಟ್ಟಿದ್ದಾರೆ. ಪಾಕಿಸ್ತಾನ ರೇಂಜರ್ಗಳ ಲಾಂಚ್ ಪ್ಯಾಡ್ ಬಳಿ. ಮತ್ತೆ ಸ್ವಾಗತ. ಪಾಕಿಸ್ತಾನಕ್ಕೆ ನಾವು ಯಾವ ರೀತಿ ಆಪರೇಷನ್ ಸಿಂಧೂರದ ಮೂಲಕ ಅಟ್ಯಾಕ್ ಮಾಡಿದ್ವಿ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಪಾಕಿಸ್ತಾನದ ಕಾವಲು ಗೋಪುರವನ್ನು ಕೂಡ ಉಡೀಸ್ ಮಾಡಿದ್ವಿ. ಅದರ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಇದಾದ ಮೇಲೆ ಮತ್ತೆ ಹಲವು ರೀತಿಯ ಬೆಳವಣಿಗೆ. ಬಿಎಸ್ಎಫ್ನಿಂದ ಪಾಕ್ ಸೈನಿಕರ ಕಾವಲು ಗೋಪುರ ಧ್ವಂಸ ಆಗಿದ್ದು, ಬಿಎಸ್ಎಫ್ನಿಂದ ಪಾಕ್ ಸೈನಿಕರ ಕಾವಲು ಗೋಪುರ ವಾಚಿಂಗ್ ಟವರ್ ಉಡೀಸ್ ಮಾಡಲಾಗಿತ್ತು. ಈಗ ಬಿಎಸ್ಎಫ್ ಪ್ರತಿದಾಳಿಯಲ್ಲಿ 20 ಪಾಕ್ ಸೈನಿಕರು ಸಾವನ್ನಪ್ಪಿರುವಂತಹದ್ದು ಮೇ 10ರ ಕಾರ್ಯಾಚರಣೆಯ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಬಿಎಸ್ಎಫ್ ಪಾಕ್ ಸೈನಿಕರ ಕಾವಲು ಗೋಪುರ ಧ್ವಂಸ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿದಾಳಿ ಆಗುತ್ತೆ. ಈ ಸಂದರ್ಭದಲ್ಲಿ ಮತ್ತೆ ಬಿಎಸ್ಎಫ್ನಿಂದ ಪ್ರತಿದಾಳಿ ಆದಂತಹ ಟೈಮ್ನಲ್ಲಿ 20 ಪಾಕಿಸ್ತಾನದ ಸೈನಿಕರನ್ನ ಉಡೀಸ್ ಮಾಡಲಾಗಿದೆ ನಮ್ಮ ಬಿಎಸ್ಎಫ್ನಿಂದ. ಅದರ ವಿಡಿಯೋ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸಾಕ್ಷಿ ಕೇಳುವಂತವರೆಲ್ಲರೂ ಇದನ್ನ ಗಮನಿಸಬೇಕು. ಕಾಂಗ್ರೆಸ್ನ ನಾಯಕರುಗಳು ಇದನ್ನ ನೋಡಬೇಕು. ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಇತ್ಯಾದಿ ಅಗ್ರಮಾನ್ಯ ನಾಯಕರು ಈ ವಿಡಿಯೋನ ಗಮನಿಸಿ. ಬೇಕು ಅಂದ್ರೆ ನಾವು ಕಳಿಸ್ಕೊಡ್ತೀವಿ ನಿಮಗೆ. ಸಾಕ್ಷಿ ಕೇಳ್ತಾ ಇರುವಂತದ್ದಕ್ಕೆ ಇವೆಲ್ಲವೂ ಸಾಕ್ಷಿ ಆಗ್ತಾ ಇದೆ. ಒಟ್ಟು ಬಿಎಸ್ಎಫ್ ದಾಳಿಯಲ್ಲಿ 12 ಪಾಕ್ ಉಗ್ರರು ಮೃತಪಟ್ಟಿದ್ದಾರೆ. ಪಾಕಿಸ್ತಾನ ರೇಂಜರ್ಗಳ ಲಾಂಚ್ ಪ್ಯಾಡ್. ಮತ್ತೆ ಸ್ವಾಗತ. ಪಾಕಿಸ್ತಾನಕ್ಕೆ ನಾವು ಯಾವ ರೀತಿ ಆಪರೇಷನ್ ಸಿಂಧೂರದ ಮೂಲಕ ಅಟ್ಯಾಕ್ ಮಾಡಿದ್ವಿ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಪಾಕಿಸ್ತಾನದ ಕಾವಲು ಗೋಪುರವನ್ನು ಕೂಡ ಉಡೀಸ್ ಮಾಡಿದ್ವಿ. ಅದರ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಇದಾದ ಮೇಲೆ ಮತ್ತೆ ಹಲವು ರೀತಿಯ ಬೆಳವಣಿಗೆ. ಬಿಎಸ್ಎಫ್ನಿಂದ ಪಾಕ್ ಸೈನಿಕರ ಕಾವಲು ಗೋಪುರ ಧ್ವಂಸ ಆಗಿದ್ದು, ಬಿಎಸ್ಎಫ್ನಿಂದ ಪಾಕ್ ಸೈನಿಕರ ಕಾವಲು ಗೋಪುರ ವಾಚಿಂಗ್ ಟವರ್ ಉಡೀಸ್ ಮಾಡಲಾಗಿತ್ತು. ಈಗ ಬಿಎಸ್ಎಫ್ ಪ್ರತಿದಾಳಿಯಲ್ಲಿ 20 ಪಾಕ್ ಸೈನಿಕರು
ಸಾವನ್ನಪ್ಪಿರುವಂತಹದ್ದು ಮೇ 10ರ ಕಾರ್ಯಾಚರಣೆಯ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಬಿಎಸ್ಎಫ್ ಪಾಕ್ ಸೈನಿಕರ ಕಾವಲು ಗೋಪುರ ಧ್ವಂಸ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿದಾಳಿ ಆಗುತ್ತೆ. ಈ ಸಂದರ್ಭದಲ್ಲಿ ಮತ್ತೆ ಬಿಎಸ್ಎಫ್ನಿಂದ ಪ್ರತಿದಾಳಿ ಆದಂತಹ ಟೈಮ್ನಲ್ಲಿ 20 ಪಾಕಿಸ್ತಾನದ ಸೈನಿಕರನ್ನ ಉಡೀಸ್ ಮಾಡಲಾಗಿದೆ ನಮ್ಮ ಬಿಎಸ್ಎಫ್ನಿಂದ. ಅದರ ವಿಡಿಯೋ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸಾಕ್ಷಿ ಕೇಳುವಂತವರೆಲ್ಲರೂ ಇದನ್ನ ಗಮನಿಸಬೇಕು. ಕಾಂಗ್ರೆಸ್ನ ನಾಯಕರುಗಳು ಇದನ್ನ ನೋಡಬೇಕು. ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಇತ್ಯಾದಿ ಅಗ್ರಮಾನ್ಯ ನಾಯಕರು ಈ ವಿಡಿಯೋನ ಗಮನಿಸಿ. ಬೇಕು ಅಂದ್ರೆ ನಾವು ಕಳಿಸ್ಕೊಡ್ತೀವಿ ನಿಮಗೆ. ಸಾಕ್ಷಿ ಕೇಳ್ತಾ ಇರುವಂತದ್ದಕ್ಕೆ ಇವೆಲ್ಲವೂ ಸಾಕ್ಷಿ ಆಗ್ತಾ ಇದೆ. ಒಟ್ಟು ಬಿಎಸ್ಎಫ್ ದಾಳಿಯಲ್ಲಿ 12 ಪಾಕ್ ಉಗ್ರರು ಮೃತಪಟ್ಟಿದ್ದಾರೆ. ಪಾಕಿಸ್ತಾನ ರೇಂಜರ್ಗಳ ಲಾಂಚ್ ಪ್ಯಾಡ್ ಬಳಿ ಮತ್ತೆ ಸ್ವಾಗತ. ಪಾಕಿಸ್ತಾನಕ್ಕೆ ನಾವು ಯಾವ ರೀತಿ ಆಪರೇಷನ್ ಸಿಂಧೂರದ ಮೂಲಕ ಅಟ್ಯಾಕ್ ಮಾಡಿದ್ವಿ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಪಾಕಿಸ್ತಾನದ ಕಾವಲು ಗೋಪುರವನ್ನು ಕೂಡ ಉಡೀಸ್ ಮಾಡಿದ್ವಿ. ಅದರ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಇದಾದ ಮೇಲೆ ಮತ್ತೆ ಹಲವು ರೀತಿಯ ಬೆಳವಣಿಗೆ. ಬಿಎಸ್ಎಫ್ನಿಂದ ಪಾಕ್ ಸೈನಿಕರ ಕಾವಲು ಗೋಪುರ ಧ್ವಂಸ ಆಗಿದ್ದು, ಬಿಎಸ್ಎಫ್ನಿಂದ ಪಾಕ್ ಸೈನಿಕರ ಕಾವಲು ಗೋಪುರ ವಾಚಿಂಗ್ ಟವರ್ ಉಡೀಸ್ ಮಾಡಲಾಗಿದೆ. ಈಗ ಬಿಎಸ್ಎಫ್ ಪ್ರತಿದಾಳಿಯಲ್ಲಿ 20 ಪಾಕ್ ಸೈನಿಕರು ಸಾವನ್ನಪ್ಪಿರುವಂತಹದ್ದು ಮೇ 10ರ ಕಾರ್ಯಾಚರಣೆಯ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಬಿಎಸ್ಎಫ್ ಪಾಕ್ ಸೈನಿಕರ ಕಾವಲು ಗೋಪುರ ಧ್ವಂಸ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿದಾಳಿ ಆಗುತ್ತೆ. ಈ ಸಂದರ್ಭದಲ್ಲಿ ಮತ್ತೆ ಬಿಎಸ್ಎಫ್ನಿಂದ ಪ್ರತಿದಾಳಿ ಆದಂತಹ ಟೈಮ್ನಲ್ಲಿ 20 ಪಾಕಿಸ್ತಾನದ ಸೈನಿಕರನ್ನ ಉಡೀಸ್ ಮಾಡಲಾಗಿದೆ ನಮ್ಮ ಬಿಎಸ್ಎಫ್ನಿಂದ. ಅದರ ವಿಡಿಯೋ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸಾಕ್ಷಿ ಕೇಳುವಂತವರೆಲ್ಲರೂ ಇದನ್ನ ಗಮನಿಸಬೇಕು. ಕಾಂಗ್ರೆಸ್ನ ನಾಯಕರುಗಳು ಇದನ್ನ ನೋಡಬೇಕು. ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಇತ್ಯಾದಿ ಅಗ್ರಮಾನ್ಯ ನಾಯಕರು ಈ ವಿಡಿಯೋನ ಗಮನಿಸಿ. ಬೇಕು ಅಂದ್ರೆ ನಾವು ಕಳಿಸ್ಕೊಡ್ತೀವಿ ನಿಮಗೆ. ಸಾಕ್ಷಿ ಕೇಳ್ತಾ ಇರುವಂತದ್ದಕ್ಕೆ ಇವೆಲ್ಲವೂ ಸಾಕ್ಷಿ ಆಗ್ತಾ ಇದೆ. ಒಟ್ಟು ಬಿಎಸ್ಎಫ್ ದಾಳಿಯಲ್ಲಿ 12 ಪಾಕ್ ಉಗ್ರರು ಮೃತಪಟ್ಟಿದ್ದಾರೆ. ಪಾಕಿಸ್ತಾನ ರೇಂಜರ್ಗಳ ಲಾಂಚ್ ಪ್ಯಾಡ್ ಬಳಿ ಮತ್ತೆ ಸ್ವಾಗತ. ಪಾಕಿಸ್ತಾನಕ್ಕೆ ನಾವು ಯಾವ ರೀತಿ ಆಪರೇಷನ್ ಸಿಂಧೂರದ ಮೂಲಕ ಅಟ್ಯಾಕ್ ಮಾಡಿದ್ವಿ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಪಾಕಿಸ್ತಾನದ ಕಾವಲು ಗೋಪುರವನ್ನು ಕೂಡ ಉಡೀಸ್ ಮಾಡಿದ್ವಿ. ಅದರ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಇದಾದ ಮೇಲೆ ಮತ್ತೆ ಹಲವು ರೀತಿಯ ಬೆಳವಣಿಗೆ. ಬಿಎಸ್ಎಫ್ನಿಂದ ಪಾಕ್ ಸೈನಿಕರ ಕಾವಲು ಗೋಪುರ ಧ್ವಂಸ ಆಗಿದ್ದು, ಬಿಎಸ್ಎಫ್ನಿಂದ ಪಾಕ್ ಸೈನಿಕರ ಕಾವಲು ಗೋಪುರ ವಾಚಿಂಗ್ ಟವರ್ ಉಡೀಸ್ ಮಾಡಲಾಗಿದೆ. ಈಗ ಬಿಎಸ್ಎಫ್ ಪ್ರತಿದಾಳಿಯಲ್ಲಿ 20 ಪಾಕ್ ಸೈನಿಕರು ಸಾವನ್ನಪ್ಪಿರುವಂತಹದ್ದು ಮೇ 10ರ ಕಾರ್ಯಾಚರಣೆಯ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಬಿಎಸ್ಎಫ್ ಪಾಕ್ ಸೈನಿಕರ ಕಾವಲು ಗೋಪುರ ಧ್ವಂಸ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿದಾಳಿ ಆಗುತ್ತೆ. ಈ ಸಂದರ್ಭದಲ್ಲಿ ಮತ್ತೆ ಬಿಎಸ್ಎಫ್ನಿಂದ ಪ್ರತಿದಾಳಿ ಆದಂತಹ ಟೈಮ್ನಲ್ಲಿ 20 ಪಾಕಿಸ್ತಾನದ ಸೈನಿಕರನ್ನ ಉಡೀಸ್ ಮಾಡಲಾಗಿದೆ ನಮ್ಮ ಬಿಎಸ್ಎಫ್ನಿಂದ. ಅದರ ವಿಡಿಯೋ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸಾಕ್ಷಿ ಕೇಳುವಂತವರೆಲ್ಲರೂ ಇದನ್ನ ಗಮನಿಸಬೇಕು. ಕಾಂಗ್ರೆಸ್ನ ನಾಯಕರುಗಳು ಇದನ್ನ ನೋಡಬೇಕು. ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಇತ್ಯಾದಿ ಅಗ್ರಮಾನ್ಯ ನಾಯಕರು ಈ ವಿಡಿಯೋನ ಗಮನಿಸಿ. ಬೇಕು ಅಂದ್ರೆ ನಾವು ಕಳಿಸ್ಕೊಡ್ತೀವಿ ನಿಮಗೆ. ಸಾಕ್ಷಿ ಕೇಳ್ತಾ ಇರುವಂತದ್ದಕ್ಕೆ ಇವೆಲ್ಲವೂ ಸಾಕ್ಷಿ ಆಗ್ತಾ ಇದೆ. ಒಟ್ಟು ಬಿಎಸ್ಎಫ್ ದಾಳಿಯಲ್ಲಿ 12 ಪಾಕ್ ಉಗ್ರರು ಮೃತಪಟ್ಟಿದ್ದಾರೆ. ಪಾಕಿಸ್ತಾನ ರೇಂಜರ್ಗಳ ಲಾಂಚ್ ಪ್ಯಾಡ್ ಬಳಿ